ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಅಗ್ರಹಾರ ಗ್ರಾಮ ಪಂಚಾಯಿತಿಗೆ ಸೇರಿದ 7 ಗ್ರಾಮಗಳು ಲಕ್ಕಲಹಳ್ಳಿ, ಸೂರವನಹಳ್ಳಿ, ಎಸ್ ಗೊಲ್ಲರಟ್ಟಿ, ಅಗ್ರಹಾರ, ಗೆಣತಿಕಟ್ಟಿ, ನೆಲಬಂಡ ಹಾಗೂ ಮಲ್ಲಹಳ್ಳಿ. ಈ 7 ಗ್ರಾಮಗಳ 1ರಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು, ತಟ್ಟೆ, ಲೋಟ, ಬಟ್ಲನ್ನು ವಿತರಿಸಿದ ಲಕ್ಕಲಹಳ್ಳಿ ಮಾರಿಕಾಂಬಾ ದೇವಿಯ ಟ್ರಸ್ಟ್ ವತಿಯಿಂದ ಪ್ರಕಾಶ್ ಸ್ವಾಮಿ ಪೂಜಾರಿ ಇವರ ಶಾಲೆ ಮಕ್ಕಳಿಗೆ ಕೊಡುಗೆ. ಶಿಕ್ಷಕರು ನಾಗರಾಜ್ ಗೆಣತಿಘಟ್ಟ, ಮುಖ್ಯ ಗುರುಗಳು ಅಮೃತ ಕೆ, ಮುಖ್ಯ ಗುರುಗಳು ಗ್ರಾಮ ಪಂಚಾಯಿತಿಗೆ ಸೇರಿದ ಲಕ್ಕಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ಕೊಟ್ರಪ್ಪ, ಎಸ್ಟಿಎಂಸಿ ಅಧ್ಯಕ್ಷರು ರಾಮು, ಉಪಾಧ್ಯಕ್ಷರು ಸೋಮಶೇಖರ್, ಊರಿನ ಪ್ರಮುಖರು, ಯುವಕರು, ಮುಖ್ಯೋಪಾಧ್ಯಾಯರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ನಲ್ಲಬಂಡೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ಹುಲಿಕುಂಟಪ್ಪ, ಮುಖ್ಯ ಗುರುಗಳು ಮತ್ತು ನಿಸದಮ್ಮ ಶಿಕ್ಷಕಿ, ಎಸ್ಟಿಎಂಸಿ ಅಧ್ಯಕ್ಷರು ಪಿ ಪಾಲಯ್ಯ, ಮಾಜಿ ಅಧ್ಯಕ್ಷರು ತಿಪ್ಪೇಸ್ವಾಮಿ ಎಂ ಮತ್ತು ಪ್ರಹ್ಲಾದ್, ಚಿತ್ರದುರ್ಗ ಜಿಲ್ಲೆ ವುಮೆನ್ಸ್ ರೈಟ್ ಜಿಲ್ಲಾ ಅಧ್ಯಕ್ಷರು ಸಿದ್ದೇಶ್, ಪರಶುರಾಮ್, ಸಂಡೂರು ವರದಿಗಾರ ಮತ್ತು ಅಗ್ರಹಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಡಿ ನಾಗರಾಜ್, ಅಂಗಡಿ ಸುರೇಶ್, ಓಬ್ಳೇಶ್, ಪ್ರಹ್ಲಾದ್, ಗ್ರಾಮದ ಯುವಕರು, ಮಹಿಳೆಯರು, ಅಗ್ರಹಾರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ಲಾಘನೆ ವ್ಯಕ್ತಪಡಿಸಿದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್, ವಿಜಯನಗರ. ದೇವಿ ಮರಿಯಮ್ಮನ ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದಂತಹ ಶ್ರೀ ಬಾಲಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ, ಸುಸ್ವಾಗತ. ನಮ್ಮ ಶಾಲೆಯ ಮುಖ್ಯಗಳಾದಂತಹ ಶ್ರೀಮತಿ ಸುಧಾ ಮೇಡಮ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಗ್ರಹಾರ ಗ್ರಾಮ ಪಂಚಾಯತಿಯ ನಿಕಟಪೂರ್ವ ಅಧ್ಯಕ್ಷರು, ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಾಗರಾಜನವರಿಗೂ ಕೂಡ ಈ ಒಂದು ಕಾರ್ಯಕ್ರಮ. ಹಾಗೆಯೇ ನಮ್ಮ ಶಾಲೆಯ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಸುರೇಶಣ್ಣ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ. ಹಾಗೆಯೇ ಈ ಒಂದು ತಟ್ಟೆ, ಲೋಟ ಮತ್ತು ಬಟ್ಟಲು, ಹಾಗೆ ಇದಕ್ಕೂ ಮುಂಚಿತವಾಗಿ ಪುಸ್ತಕಗಳನ್ನ ವಿತರಣೆ ಮಾಡಿ ಮತ್ತೆ ಈ ಪುಸ್ತಕಗಳನ್ನು ವಿತರಣೆ ಮಾಡತಕ್ಕಂಥ ಶ್ರೀ ಮಾರಿಕಾಂಬ ಸೇವಾ ಸಮಿತಿಯ ಸದಸ್ಯರಾದಂತಹ ನಾಗರಾಜ್ ಪೂಜಾರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ. ಮಾರಿಕಾಂಬ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಭೀಮಪ್ಪ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ. ಹಾಗೆಯೇ ನಮ್ಮ ಅಕ್ಕಪಕ್ಕದ ಊರಿನವರು ಮತ್ತೆ ಈ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರವರು ಬಂದು ನಮಗೆ ಬಹಳ ನಿಜವಾಗ್ಲೂ ಸಂತೋಷ. ಯಾಕಂದ್ರೆ ನಮ್ಮಂತ ಹಳ್ಳಿ ಶಾಲೆಗಳಿಗೆ ಬಂದು ಇವತ್ತು ನಮ್ಮ ಶಾಲೆಯನ್ನ ವಿವಿಧ ಕಡೆಗೆ ಹೆಸರನ್ನು ಮಾಡ್ತಕ್ಕಂಥ ನಮ್ಮ ಸಂಪಾದಕರು ಬಿಎಸ್ಪಿ ಈಶ್ವರಣ್ಣ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ. ಹಾಗೇನೆ ಮತ್ತೊಬ್ಬರು ಬಿಎಸ್ಪಿ ನ್ಯೂಸ್ ವಿಜಯನಗರ ಸಂಬಂಧಪಟ್ಟಂಗ ತಿಪ್ಪೇಸ್ವಾಮಿ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ. ಹಾಗೇನೆ ಪರಶುರಾಮ್, ಬಿಎಸ್ಪಿ ಸಂಡೂರು ವರದಿಗಾರರಾದಂತಹ ಪರಶುರಾಮ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮತ್ತೊಬ್ಬರು ವುಮನ್ ಗಾರ್ಡ್ಸ್ ಜಿಲ್ಲಾಧ್ಯಕ್ಷರಾದಂತಹ ಸಿದ್ದೇಶ್ ತಾಳೂರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮತ್ತೊಬ್ರು ನಲಬಂಡೆ ಗ್ರಾಮ ಶ್ರೀ ನಲಬಂಡ ಗ್ರಾಮದ ಶ್ರೀ ಮರಿಯಮ್ಮ ದೇವಿ ಹಾಗೂ ಎಲ್ಲ ತಾಯಿಯ ಕೃಪೆಯಿಂದ ನಾನು ಒಂದು ಶ್ರೀ ಮಾರಿಕಾಂಬಾ ಸೇವಾ ಟ್ರಸ್ಟ್ ಸಮಿತಿಯಿಂದ ಇಲ್ಲಿರುವಂಥ ಬಡ ಮಕ್ಕಳಿಗೆ ಒಂದು ಪೆನ್ನು, ಬುಕ್ಕ ಎಲ್ಲ ವಿತರಣೆ ಮಾಡಿ ಅವರಿಗೆ ಒಂದು ತಟ್ಟೆಯ ಲೋಟ ಕೊಟ್ಟು ಇನ್ನು ಮುಂದೆ ಆ ತಾಯಿ ನನಗೆ ಶಕ್ತಿ ಕೊಟ್ಟರೆ ಇನ್ನು ಮುಂದೆ ಮಾಡುವ ಒಂದು ಉದ್ದೇಶ ನನ್ನಲ್ಲಿ ಭಾಳ ಇದೆ. ಇದು ಚಿಕ್ಕದಾಗಿ ಮಾಡಿದ್ದೀನಿ, ಮುಂದೆ ದೊಡ್ಡದಾಗಿ ಮಾಡಬೇಕು ಅಂತ ಅಂದಿದ್ದೀನಿ. ಅದು ಇದೊಂದೇ ಉದ್ದೇಶ ಏನಿಲ್ಲ. ಈ ನಮ್ಮ ನಲಬಂಡೆ ಗ್ರಾಮದಲ್ಲಿ ಒಂದು ದೇವರ ಕಾರ್ಯ ಮಾಡಿದ್ರೆ, ಒಂದು ಊರಿನ ಕಾರ್ಯ ಮಾಡಿದ್ರೆ, ನಮ್ಮ ದೇವಸ್ಥಾನ ಕಡೆಗಿದ್ದ ಅವರ ದೇವಸ್ಥಾನಕ್ಕೆ ಇಲ್ಲ ಅವರ ಗ್ರಾಮಕ್ಕೆ ನನಗಿಂತ ಮಾಡಿಕೊಡ್ರಪ್ಪ ನಿಮ್ಮ ದೇವಸ್ಥಾನ ಕಡೆಯಿಂದ, ಅದನ್ನು ಕೂಡ ಮಾಡೋ ಉದ್ದೇಶ ನನ್ನಲ್ಲಿ ಐತೆ. ಇಷ್ಟಂತ ನಾನು ನನ್ನ ಅನಿಸಿಕೆ ಹೇಳಿದ್ದೀನಿ. ಇನ್ನೂ ಒಂದು ಏನಪ್ಪ ಅಂದರೆ, ಕೆಲವು ಬಡ ಮಕ್ಕಳು ಇರ್ತಾರೆ, ಅವರಿಗೆ ಪೆನ್ನು, ಲೋಟ ಪ್ರತಿಯೊಂದು ಸಮಸ್ಯೆ ಇರ್ತಾವೆ. ಹಂಗಾಗಿ
ಇದು ಚಿಕ್ಕದಾಗಿ ಮಾಡಿದ್ದೀನಿ, ಮುಂದಿನ ದೊಡ್ಡದಾಗಿ ಮಾಡಬೇಕಂತ ಇದ್ದೀನಿ. ಆ ಮಕ್ಕಳ ಆಶೀರ್ವಾದ ಇರಬೇಕು, ನನಗೆ ಸರಸ್ವತಿ ಆಶೀರ್ವಾದ, ಆ ತಾಯಿ ಆಶೀರ್ವಾದ, ಈ ಗ್ರಾಮ ದೇವಿ ಮಲಿಯಮ್ಮನ ಆಶೀರ್ವಾದ, ಎಲ್ಲ ದೇವಿ ಆಶೀರ್ವಾದ ಅನುಗ್ರಹ ನನಗೆ ಆಗಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡಿಕೆ ಅಂತೀನಿ. ಇಲ್ಲಿದ ನೆರೆಹೊರ ಅಂತಿರೋಂಥ ಗುರು ಶಿಷ್ಯರು, ಪ್ರತಿಯೊಂದು ಗುರುಗಳು, ಆ ಮಕ್ಕಳು, ಸಣ್ಣ ಯಜಮಾನರು, ಸಣ್ಣರು, ದೊಡ್ಡವರು ಎಲ್ಲ ಇಲ್ಲಿ ಈ ಸ್ಥಾನದಲ್ಲಿದ್ದಾರೆ. ಅವರಿಗೆ ನಾನೆಲ್ಲ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಆ ತಾಯಿ ನನಗಿನ್ನ ಶಕ್ತಿ ಕೊಟ್ಟು ಆ ಗುರುವಿನ ಆಶೀರ್ವಾದ ನನಗಾಗಲಿ ಅಂತ ನಾನು ಈ 2 ಮಾತನ್ನು ಮುಗಿಸ್ತೀನಿ. ಬಗ್ಗೆ ಗೊತ್ತಿಲ್ಲ. ಆ ಒಂದು ಇದಕ್ಕಾಗಿ ಜನ ಯಾರು ತಲೆ ಕೆಡಿಸಿಲ್ಲ ಈ ಶಾಲೆ ಕೊಠಡಿ ಬಗ್ಗೆ. ಯಾರು ಕೆಡಿಸೋದು ಇಲ್ಲ. ಬೇರೆ ಕಡೆ ಎಲ್ಲ ಪ್ರೋತ್ಸಾಹ ಮಾಡ್ತಾರೆ. ನಮ್ಮ ಅಗ್ರಹಾರ ಪಂಚಾಯತಿಯಲ್ಲಿ ಲೆಕ್ಕದಲ್ಲಿ ನಂಬರ್ 1 ಬೇರೆ ವಿಷಯದಲ್ಲಿ ಮಾತ್ರ. ಈ ಎಜುಕೇಶನ್ ವಿಷಯದಲ್ಲಿ ಮಾತ್ರ ಡಲ್ಲು. ಇನ್ನೇ ಬೇರೆ ವಿಷಯದಲ್ಲಿ ನಂಬರ್ 1 ಐತೆ ನಮ್ಮೂರು. ಯಾವುದೇ ಒಂದು ಇದರಲ್ಲಿ ಲೆಕ್ಕದಲ್ಲಿ ಅಗ್ರಪಂಚಾಯತ್ ಲೆಕ್ಕದಲ್ಲಿ ಫೇಮಸ್ ಐತಿಲ್ಲ. ಆದ್ರೆ ಅದ್ರ ಕಡೆ ಹೋಗ್ಬಿಟ್ಟು ಇದ್ರ ಕಡೆ ಸ್ವಲ್ಪ ಶಾಲೆ ಬಗ್ಗೆ ಇದ್ರ ಬಗ್ಗೆ ಮಾಡಿದ್ರೆ ಪೂಜಾರಿ ಇಂಥವ್ರು ಸೇರ್ಕೊಂಡು ಇವ್ರ ಜೊತೆ ಇನ್ನೊಬ್ರಿಗೆ ಸೇರ್ಕೊಂಡು ನಾವು ಇರ್ತೀವಿ. ಇದಕ್ಕೊಂದು ಮುಂದೆ ಶಾಲೆ ಕಟ್ಟಡಕ್ಕಾಗಿ ಒಂದು ಪ್ರೋತ್ಸಾಹ ಇವರು ದೇಹ ಹೋರಾಟ ಮಾಡಿದ್ರೆ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಬರ್ರಿ. ಈಗ ಇದು ಆಯ್ತಲ್ಲ, ಇಷ್ಟು ಆಯ್ತಲ್ಲ. ಅಲ್ಲ ಬುಕ್ಸ್ ಎಲ್ಲ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೊಟ್ರೇಶ್ ಬಿ ಅಂತ ಹೇಳಿಬಿಟ್ಟು ಸಿ ಲಕ್ಕಲಹಳ್ಳಿ ಶಾಲೆಯ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಮಾರಿಕಾಂಬಾ ದೇವಿ ಟ್ರಸ್ಟ್ ರಿಜಿಸ್ಟರ್ ಸಿ ಲಕ್ಕಲಹಳ್ಳಿ ಇವರು ಮಾಡ್ತಕ್ಕಂಥ ಅತ್ಯಂತ ಅಮೋಘವಾದಂಥ ಈ ಕಾರ್ಯಕ್ಕೆ ನಾವೆಲ್ಲರೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮೊಟ್ಟ ಮೊದಲನೇದಾಗಿ ಯಾಕಪ್ಪ ಅಂತಂದು ಹೇಳಿದ್ರೆ, ಇಡೀ ಅಗ್ರಹಾರ ಪಂಚಾಯತಿಯಲ್ಲಿ 7 ಹಳ್ಳಿಗಳು 7 ಗ್ರಾಮಗಳು ಒಳಪಡ್ತವೆ. ಆ 7 ಗ್ರಾಮಗಳಿಗೂ ಸಹ ಕಳೆದ ವರ್ಷದಿಂದ ಈ ವರ್ಷ ತನಕ ಕಂಟಿನ್ಯೂ ಆಗಿ ಆ ಶಾಲೆಯ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಉಚಿತವಾದಂಥ ನೋಟ್ ಪುಸ್ತಕ ಹಾಗೂ ಪೆನ್ನುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಕೆಲವೊಂದು ಗ್ರಾಮಗಳಲ್ಲಿ ಶಾಲೆಗಳ ಮುಖ್ಯೋಪಾಧ್ಯಾಯರ ಬೇಡಿಕೆ ಅನುಸಾರ ತಟ್ಟೆ ಲೋಟಗಳು ಕೊಡ್ರಿ ಅಂತಂದು ಕೇಳಿದಾರಂತೆ, ಅದನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ ಅವರು. ಹಂಗಾಗಿ ಈ ಒಂದು ಕಾರ್ಯ ಅತ್ಯಂತ ಮಹತ್ತರವಾದ ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳ ಉಪಯೋಗವಾದಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಅವರು. ಯಾಕಂದ್ರೆ ಎಲ್ಲ ಮಕ್ಕಳು ಎಲ್ಲ ಕುಟುಂಬದಿಂದ ಬಂದ್ರು ಯಾವ ಒಂದು ಕುಟುಂಬದಲ್ಲಿ APL ಮಕ್ಕಳಿಲ್ಲ, ಎಲ್ಲರೂ BPL ಮಕ್ಕಳು ಇರೋದು. ಅಂದ್ರೆ ಅವರ ಆರ್ಥಿಕ ಸ್ಥಿತಿ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ಅಂತ ಮಕ್ಕಳಿಗೆ ಇವರು ಮಾಡ್ತಕ್ಕಂಥ ಕಾರ್ಯ ಏನಿದೆಯಲ್ಲ ಅದು ಬಹಳ ಶ್ಲಾಘನೀಯವಾದಂಥ ಕೆಲಸ. ಯಾಕಂದ್ರೆ ಈಗ ಒಂದು ಮಗು ಮೊನ್ನೆ ಒಂದು ಉದಾಹರಣೆ ಆಯ್ತು. ಏನಪ್ಪ ಅಂತ ಹೇಳಿದ್ರೆ, ನಾವು ನೋಡ್ಕೊಂಬ ಅಂತ ಹೇಳಿ ನಮ್ಮ ಸಾರ್ ಹೇಳಿದ್ರು. ಆ ಮಗು ಮನೆಗೆ ಹೋಯ್ತೆ, ಅಲ್ಲಿ ಮನೆ ಲಾಕ್ ಹಾಕೊಂಡು ಹೋಗಿದ್ರು, ಕೆಲ್ಸಕ್ಕೆ ಹೋಗಿದ್ರು. ಅವ್ರ ಮನೆಯಲ್ಲಿ ನೋಟ್ ಬುಕ್ ಇರಲಿಲ್ಲ. ಅವ್ರು ಯಾರನ್ನ ಕೇಳಬೇಕು, ಹತ್ಕಂತ ಬಂತು ಮಗು. ಆಯ್ತಪ್ಪ ನಿಮ್ಮ ಮನೇಲಿ ಯಾರಿಲ್ಲ ಸುಮ್ಮನಿರ ಅಂತ ಹೇಳಿ ನಮ್ಮ ಗಾರ್ಡನ್ನಲ್ಲಿ ಇರ್ತಕ್ಕಂಥ ಒಂದು ನೋಟ್ ಬುಕ್ ಕೊಟ್ಟು ನಾನು ಬರ್ಸೋದಕ್ಕೆ ಹೇಳಿದೆ. ಇಂಥ ಅವಕಾಶಗಳು ಬೇರೆಯವರಿಗೆ ಆಗಬಾರ್ದು, ಇಂಥ ಸಮಯ ಬರಬಾರ್ದು ಅಂತನ್ನು ಮನಗಂಡು ನಮ್ಮ ಮಾರಿಕಾಂಬಾ ಟ್ರಸ್ಟ್ನವರು ಏನಿದಾರಲ್ಲ, ಅಧ್ಯಕ್ಷರು ಆಮೇಲೆ ಕಾರ್ಯದರ್ಶಿಗಳು ಎಲ್ಲ ಸದಸ್ಯರು ಸೇರಿ ಅವ್ರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಅವ್ರ ಹೆಸರು ಹೇಳ್ಕೊಂಡ್ಬಿಟ್ಟು ನಮ್ಮ ಮಕ್ಕಳು ಆರಾಮಾಗಿ ಬರೀತಾ ಇದಾವೆ. ಹೌದ್ರಾ? ಈ ಒಂದು ಕಾರ್ಯ ಬಹಳ ಅತ್ಯುತ್ತಮವಾದಂಥದ್ದು. ನಾವಂತೂ ತುಂಬ ಪ್ರಶಂಸನೀಯವಾದಂಥ ಒಂದು ಇದರಲ್ಲಿ ಇದ್ದೀವಿ ನಾವು. ಅವರಿಗೆ ನಮ್ಮ ಶಾಲೆ ವತಿಯಿಂದ ಮಕ್ಕಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಇದು ಮಾಡುವುದು ಏನಪ್ಪ ಅಂದರೆ, ಬುಕ್ಕ ಪೆನ್ನು ಕೊಡಬೇಕಾದ್ರೆ ಒಬ್ಬೊಬ್ಬರಿಗೆ ಪೆನ್ ಇರೋದಿಲ್ಲ, ಒಬ್ಬೊಬ್ಬರಿಗೆ ನನಗೆ ಅದಿಲ್ಲ ಇದಿಲ್ಲ ಅಂತಂದು ಸಣ್ಣ ಹುಡುಗರು ಕೇಳ್ತಾರೆ. ಎಲ್ಲ ನಾವು ಹೋದಾಗ ಅವ್ರ ತಂದೆ ತಾಯಿ ಕೊಡಿಸೋದಿಲ್ಲ. ಅದು 4 ಜನಕ್ಕಾಗಲಿ ಉಪಯೋಗ ಆಗಲಿ ಅಂಥೇಳಿ ಮಾಡಕ್ಕೆ ಹಚ್ಚಿದ್ವಿ. ಅವರು ಸಾಲಿಗೆ 10 ಜನ ಬುದ್ಧಿವಂತರಾದರೆ ನಮ್ಮ ಹೆಸರು ಉಳಿತೈತ ಅಂತೇಳಿ ಮಾಡ್ಬೇಕಂತಂದು ಹೇಳಿ ಮಾಡಬೇಕು ಅಂತಂದು ಹೇಳಕ್ಕೆ ಹಚ್ಚಿವಿ ಸರ್. ನಾವು ತಮ್ಮ ಹೆಸರೇನು ಸರ್? ಭೀಮಪ್ಪ ಅಂತ ಸರ್, ಕಾಲ್ ಭೀಮಪ್ಪ. ನಮ್ಮ ಒಂದು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಮಾರಿಕಾಂಬಾ ಸೇವಾ ಟ್ರಸ್ಟ್ ಸಮಿತಿಯಿಂದ ನಾವು ಒಂದು ಮಕ್ಕಳಿಗೆ
ಓದು, ವಿದ್ಯೆ, ಪೆನ್ನು, ಬುಕ್ಕ ಒಂದು ಮಾಡಬೇಕಂತ ನಮ್ಮ ಒಂದು ಗುರಿ ಇದೆ. ಇದು ಚಿಕ್ಕದಾಗಿ ಮಾಡಿದ್ದೀನಿ, ಮುಂದೆ ದೊಡ್ಡದಾಗಿ ಮಾಡಬೇಕಂತ ಇದೆ. ಆ ದೇವಿ ನನಗೆ ಶಕ್ತಿ ಕೊಡಲಿ. ನಿಮ್ಮ ಆಶೀರ್ವಾದ, ಮಕ್ಕಳದು ಆ ಸರಸ್ವತಿ ಆಶೀರ್ವಾದ ಇದ್ದರೆ ಇನ್ನು ಮುಂದೆ ಉನ್ನತ ಮಟ್ಟಕ್ಕೆ ಮಕ್ಕಳಿಗೆ ಮಾಡೋಕ್ಕಂತ ಇಚ್ಛಿಸ್ತೀನಿ. ಇಷ್ಟು ನಾನು 2 ಮಾತು ಹೇಳಿ ಮುಗಿಸ್ತೀನಿ.